ಇನ್ನು ಅರ್ಜುನ ಆನೆಗೂ ಮತ್ತು ಮೈಸೂರಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಅರ್ಜುನ ಇಲ್ಲದೆ ಇಂದಿಗೆ ಒಂದು ವರ್ಷ. ಬರೋಬ್ಬರಿ 8 ಬಾರಿ ತಾಯಿ ಚಾಮುಂಡೇಶ್ವರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ಮೆರೆದಿದ್ದ ಅರ್ಜುನ ಇನ್ನು ಕೇವಲ ನೆನಪು ಮಾತ್ರ. ಅರ್ಜುನ ಇಲ್ಲದೆ ಇಂದಿಗೆ ಒಂದು ವರ್ಷ. ಹಾಗಾಗಿ ಅರ್ಜುನನ ಪುಣ್ಯಸ್ಮರಣೆ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಅರ್ಜುನನ ಮಾವುತರಾಗಿದ್ದಂಥ ಸಣ್ಣಪ್ಪವ್ರು ಕೂಡ ಇದ್ದಾರೆ. ಒಂದು ಲೆಕ್ಕದಲ್ಲಿ ಅರ್ಜುನ ಅವರ ಮನೆ ಮಗ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಅರ್ಜುನನ ಸ್ವಭಾವದ ಬಗ್ಗೆ ಆಗಿರ್ಬೋದು, ಆತನ ಹೇಗೆ ನೆನ್ಪು ಮಾಡ್ಕೋತಾರೆ ಅಂತ ಅವರು ಸಣ್ಣಪ್ಪವ್ರನ್ನ ಕೇಳೋಣ. ಸಣ್ಣಪ್ಪವ್ರೆ, ಈಗ ಮೊದಲನೇದಾಗಿ ಅರ್ಜುನ ಇಲ್ಲದೆ ಒಂದು ವರ್ಷ ಆಯಿತು, ಹೇಗೆ ನೆನ್ಪು ಮಾಡ್ಕೋತೀರ ಅರ್ಜುನನ್ನ? ಅದು ಹೇಳೋಕ್ಕಾಗಲ್ಲ ಸರ್, ಅದಲ್ಲ, ಅದು ನೋವಿನ ಮಾತುಗಳದಲ್ಲ. ಯಾಕಂದರೆ ಎಲ್ಲಿ ಆಗಿದ್ದು ಆಕ್ಸಿಡೆಂಟು ಎಲ್ಲಿ ಇವತ್ತಿಗೂ ಮರೆಯೋಕ್ಕಾಯ್ತಿಲ್ಲ ಅರ್ಜುನನ. ಅಷ್ಟು ನೋವುಗಳಾಯ್ತವೆ ನಮಗೂ. ಹೇಗಿದ್ದವನು ಹೇಗಾಗಿ ಹೋಗಿದ್ದಾನೆ, ಎಲ್ಲಿದ್ದಾನೆ, ಕಣ್ಣು ಕಾಣದಾಗ ಹೋಗಿದ್ದಾನೆ ಅಷ್ಟೇ. ಈಗ ಬಹುತೇಕ ಅರಣ್ಯ ಇಲಾಖೆಯವರು 60 ವರ್ಷದ ಆನೆಗಳು 60 ವರ್ಷದ ನಂತರ ನಿವೃತ್ತಿ ಕೊಡಬೇಕು ಅಂತ ಇದೆ ಕಾನೂನಿನಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾರ್ಯಾಚರಣೆಗೆ ಅರ್ಜುನ ಆನೆ ಬಳಸ್ಕೊಂಡಿದ್ದು ಎಲ್ಲೋ ಒಂದು ಕಡೆ ಈ ಸಾವಿಗೆ ಕಾರಣ ಆಯಿತು ಅಂತ ತಮ್ಗೆ ಅನಿಸುತ್ತಾ, ಹೇಗೆ ಅಂತ? ಮತ್ತು ಒಂದು ಕ್ಯಾಪ್ಚರ್ ಹೋದ್ಮೇಲೆ ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು ನನಗೆ ಗೊತ್ತಿಲ್ಲ ಸರ್. ಅದು ತೀರಿದ್ರೂ ನನಗೂ ಬಂದು ನನ್ನ ಫ್ರೆಂಡ್ ರವಿ ಅಂತಿದ್ದ, ಬಂದು ಫೋನ್ ಬಂತು, ಇಲ್ಲ ನಮ್ಮ ಆನೆ ಮರ್ಕ ತೀರೋಯ್ತು ಅಂತ ಅಂದಾಗ ನನಗೆ ಸ್ವಲ್ಪ ಅಷ್ಟು ದೊಡ್ಡ ಹೊಡೆದಾಟದ ಆನೆ ಹೆಂಗೆ ತೀರೋಯ್ತಿದ್ದೇನೋ ಅಂತ ನನ್ನ ಫ್ರೆಂಡ್ಗೆ ಅಂದ, ರವಿ ಅನ್ನೋನಿಗೆ. ಸುಳ್ಳು ಎಲ್ಲ ಹೇಳ್ಬೇಡ ನೀನು ಅಂತ ನಮ್ಮ ಫ್ರೆಂಡ್ ಜೊತೆ ಮಾತಾಡಿದೆ. ಇಲ್ಲ ಅಣ್ಣ ಹೋಗಿ ನೋಡು, ಮೊಬೈಲೆಲ್ಲ ಕೊಟ್ಟವ್ರೆ ವೀಡಿಯೋ ಕಾಲಲ್ಲೆಲ್ಲ. ಆವಾಗ ಫುಲ್ಲು ಬೇಜಾರಾಗೋಯ್ತು ನಮಗೆ. ಮನೆ ಫ್ಯಾಮಿಲಿ ಒಂದು 15 ದಿನ ಅಡುಗೆನೇ ಮಾಡಿದ್ರು ಅಷ್ಟೇ. ಅಮ್ಮನೂ ಸಖತ್ತು ಬೇರೆ ಆಗೋದ್ರು, ಅಣ್ಣನೂ ವಿಚಿತ್ರ ಆದರು, ಮನೆ ಫ್ಯಾಮಿಲಿನೂ ಒಂಥರ ವಿಚಿತ್ರ ಆಗ್ಬಿಡ್ತು. ಈ ರೀತಿ ತಮ್ಮ ತಂದೆಯವ್ರಿಗೂ ದೊಡ್ಡ ಮಾಸ್ತಿಯವ್ರಿಗೂ ಇರ್ಬೋದು ಅಥವಾ ತಮ್ಮ ಕುಟುಂಬಕ್ಕೆ ಅರ್ಜುನ್ ಬಗ್ಗೆ ಭಾಳ ಒಂದು ಒಡನಾಟ ಇತ್ತು. ಆತನ ಒಂದು ರೀತಿ ಮನೆ ಮಗನ ಥರ ಕೂಡ ಸಾಕಿದ್ರಿ. ಅವನ ಸ್ವಭಾವದ ಬಗ್ಗೆ ಹೇಳೋದಾದರೆ ಯಾವ ಥರ ಇತ್ತು ಅರ್ಜುನ ಆನೆ ಸ್ವಭಾವ ಅಂತ? ಸ್ವಭಾವ ಅಂದರೆ ಸ್ವಲ್ಪ ಕೋಪಿಷ್ಟ ಜಾಸ್ತಿ. ಇದು ಅರ್ಜುನ ಅಂದರೆ ಸ್ವಲ್ಪ ಎದುರೋರು ಜನ. ಅಪ್ಪನ ಎದುರೋರು ನಮ್ಮ ಇದು ಇಷ್ಟು ಕೈಡಾನಿಯಲ್ಲಿ ನಾನೇ ಹಿಂಗೆ ಮಾಡೋದಪ್ಪ ಮಟ್ಟೋದಪ್ಪ, ಅದು ಬೇರೆಯವ್ರನ್ನ ರೋಡಲ್ಲಿ ಹೋಗೋವ್ರಿಗೂ ಸೌದೆಯಲ್ಲಿ ಬೀಸಾಡ್ಬಿಡೋದು, ಕಾಲಲ್ಲಿ ಒದಿಯೋದು ಎಲ್ಲ ಬರೀ ತುಂಬ್ತಾನೆ ಜಾಸ್ತಿ ಇತ್ತು. ಆವಾಗಿಂದ ಅಪ್ಪನ ಹೆಂಡವರು, ನಮ್ಮ ತಂದೆ ದುಡ್ಮಾಸ್ತಿ ಹೆಂಡವ್ರು ಬಂದಾಗ ಆನೆ ಅನ್ನೋ ಲೆವೆಲ್ಗೆ ಬಂದಿದ್ದದು. ಇಲ್ಲ ರೌಡಿನ ಹೀರೋ ಮಾಡೋದು ನಮ್ಮ ತಂದೆ. ಇನ್ನು ಅರ್ಜುನ ಆನೆಗೂ ಮತ್ತು ಮೈಸೂರಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಅರ್ಜುನ ಸತ್ತು ಒಂದು ವರ್ಷ ಆದ ಬಳಿಕ ಅವರ ಅಭಿಮಾನಿಗಳು ಸಾಕಷ್ಟು ಒಂದು ಅರ್ಜುನಿಗೋಸ್ಕರ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಸಾಕಷ್ಟು ಬೇಡಿಕೆ ಕೂಡ ಅವರು ಇಡ್ತಾ ಇರುವಂಥದ್ದು. ಈ ಕುರಿತಾಗಿ ತಾವೇನು ಹೇಳ್ತೀರಾ ಸರ್? ನಮ್ಮ ಬಳ್ಳಿ ಶಿಬಿರದಲ್ಲಿ ಸ್ಮಾರಕದು ವಿಗ್ರಹ ಮಾಡ್ತಿದ್ದಾರೆ ಸರ್. ಇದು ಸ್ಮಾರಕಕ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಆಸನೆ ಕೊಡೋಕ್ಕೆ ಅಂತ ಇದು ಮಾಡಿದ್ದಾರೆ ಅಂತ. ಬೇರೆ ಅರ್ಜುನ ನೆನ್ಪು ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಏನೋ ಒಂದು ಕಾರ್ಯಕ್ರಮ ಮಾಡ್ಬೋದು ಅಥವಾ ಹೇಗೆ? ತಮ್ಮದೇನೋ ಆಗ್ರಹ ಇದೆಯಾ ಸರ್ಕಾರಕ್ಕೆ ಅರ್ಜುನ್ ಕುರಿತಾಗಿ? ವಿಚಾರಗಳಲ್ಲಿ ಗೊತ್ತಿಲ್ಲ ಸರ್. ಇದಿಷ್ಟು ಸಣ್ಣಪ್ಪ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ನೋವಿನಿಂದ ಕೂಡ ಮಾತಾಡುವಂಥದ್ದು. ಯಾಕಂದರೆ ಸಾಕಷ್ಟು ಭಾವನೆಗಳು ಕೂಡ ಒಂದು ರೀತಿ ಮನೆ ಮಗನ ಥರ ಸಾಕಿದ್ರು ಅರ್ಜುನ ಆನೆಯನ್ನು. ಹಾಗಾಗಿ ಆ ಕಳ್ಕೊಂಡಿರೋ ಅರ್ಜುನ ಆನೆಯನ್ನು ಕಳ್ಕೊಂಡಿರೋ ನೋವು ಈಗಲೂ ಕೂಡ ಅವರಲ್ಲಿ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.